ಆಯ್ತು ಕಣೋ. 4:15 ಇಲ್ಲೊಂದು ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಹೌದು, ನೀನು ಅಂದರೆ 4 ಬಿಟ್ಟಿದ್ದೀವಿ, ನಾವು ಹೋಗೋಷ್ಟೇ ಸನ್ಸೆಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗಿರೋ ಬಿಸಿಲು ನೋಡಿದ್ರೆ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಬರೀ 20 ನಿಮಿಷ ಅಂದರು. 20 ನಿಮಿಷ ನಿಜ ಇಲ್ಲ, ಇಟ್ಸ್ ಮೋರ್ ದೆನ್ 40 ಮಿನಿಟ್ಸ್. ಸುಮ್ಮನೆ ಎದುರಿಸ್ಬೇಡ ಬರ. ಎಲ್ಲಿಗೆ? ಅಲ್ಲಿ ಗಿಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಮರ ಹೋಗ್ತಿದೀವ. ಅಲ್ಲ ನನಗಾಗತ್ತಾ? 25 ಮಿನಿಟ್ಸ್. 1 ಅವರ್ ಇಲ್ಲಪ್ಪ, 40 ಮಿನಿಟ್ಸ್. ಬಟ್ ಆ ವಾಕಿಂಗು ನೆಲ ಇದು ಅಪ್ಪು. ಐ ಥಿಂಕ್ ಇದೇ ಥರ ಇದೆ. ಗೊತ್ತಾಗ್ದ? ಅದು ಅರಿಲೇ ಅಲ್ಲಿ ಹೋಗ್ಬೇಕು. ಓಕೆ, ಪಿಕ್ಚರ್ ಬಿಡುತ್ತೆ ನಾಳೆ. ಏನು ಮೇಡಮ್, ಸುಸ್ತಾಗ್ತಿದ್ಯಾ? ಇಲ್ಲ, ಅಷ್ಟೊಂದೇನು ಅನಿಸ್ತಿಲ್ಲ. ತುಂಬ ದಿನ ಆಯ್ತಲ್ಲ ಟ್ರೆಕ್ಕಿಂಗ್ ಹೋಗಿದೆ. ಹೌದೌದು, ಬಟ್ ಅದೇ ಸ್ವಲ್ಪ ಬಿಸಿಲು ಕಡಿಮೆ ಅನಿಸ್ಬೋದು ಒಂಥರ. ಐ ಥಿಂಕ್ ಟ್ರೆಕ್ಕಿಂಗ್ ನಾವು ಶುರು ಮಾಡೋದು ಇನ್ನು ಮಳೆಗಾಲ ಮುಗಿದ್ಮೇಲೆ ಶುರು ಮಾಡಬೇಕು. ಆಬ್ವಿಯಸ್ಲಿ. ಬಸ್ ಇಲ್ಲಿ ತನಕ ಆನೆ ಬರುತ್ತಾ? ಇಲ್ಲಿ ಅಲ್ಲಿ ಕಾಡು ಒಳಗಡೆ ಇಲ್ಲಿ ಬಂದ್ರೆ ಅದು ಎಲ್ಲಿ ಬರ್ತದೆ? ಅದಕ್ಕೆ ಕೇಳಿದೆ ನಾನು. ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸಿದ್ರೆ ಫಾರೆಸ್ಟರು ಚೆಕ್ ಮಾಡ್ತಾರೋ, ಅಲ್ಲಿಂದ ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತಾರಂತೆ. ಅದು ಜೇನ್ ಕಲ್ಲು ಗುಡ್ಡ, ಅಲ್ಲಿಗೂ ಟ್ರೆಕ್ಕಿಂಗ್ ಹೋಗ್ಬೋದು. ಫೈನಲಿ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ. ಈಗ ಒಂದು 5:15 ಆಗಿದೆ. 4:45 ಅಷ್ಟೊತ್ತಿಗೆ ಬಿಟ್ವಿ. ಆರಾಮಾಗಿ ನಿಧಾನಕ್ಕೆ ಬಂದ್ವಿ. ಅರ್ಧ ಗಂಟೆ ಸಾಕು ಆ್ಯಕ್ಚುಲಿ. ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಗಿಟೋ ತೆಕ್ಕೊಂಡೆಲ್ಲ ಬರೋ ಅಷ್ಟೊತ್ತಿಗೆ ಒಂದು 5:15 ಆಯಿತು. ಹೌದು, ಅಂತ ಅಷ್ಟೊಂದೇನು ಡಿಫಿಕಲ್ಟಿ ಏನಿಲ್ಲ, ಸಿಂಪಲ್ ಆಗಿದೆ, ಯಾರು ಬೇಕಾದ್ರೂ ಬರ್ಬೋದು. ಐ ಥಿಂಕ್ 6:15ಕ್ಕೆ ಸನ್ಸೆಟ್ ಆಗುತ್ತೆ ಅನಿಸುತ್ತೆ. ಸೊ ಸುತ್ತಮುತ್ತ ಫುಲ್ಲು ಕಾಡು, ಹಸಿರು ಸಖತ್ತಾಗಿದೆ. ಐ ಥಿಂಕ್ ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನಾಳೆ ಬೆಳಿಗ್ಗೆ ಸನ್ರೈಸ್ ಟ್ರಕ್ಕು ತುಂಬ ಸ್ಟೀಪ್ ಇದೆ. ಇನ್ನು ಹೂ ಅಂತ ಒಪ್ಕೊಂಡಿದ್ದೀವಿ. ನಾಳೆ ಪಿಕ್ಚರ್ ಬಿಡುತ್ತೆ, ಪಕ್ಕ ಬಿಡುತ್ತೆ. ಓಕೆ, ಸನ್ಸೆಟ್ ವಿಡಿಯೋ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಒಂದು 30 ನಿಮಿಷ ಅಷ್ಟೇ, ಅಷ್ಟು ಏನಿಲ್ಲ. ಸ್ವಲ್ಪ ಈಸಿಯಾಗೇ ಇದೆ, ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಮಳೆ ಕಾಣಿಸ್ತಾ ಇದೆಯಾ ನಮ್ಮ ಫ್ಯೂಚರ್ ಹೌಸ್? ಈ ಥರ ಇಲ್ಲೆಲ್ಲೋ ಒಂದು ಕಡೆ ಇರುತ್ತೆ. ಯಾರು ನೀನು ಮುಚ್ಕೊಂಡಿರಮ್ಮ? ನಾವು ಸನ್ಸೆಟ್ ನೋಡೋಕ್ಕೆ ಆ ದಾರಿಯಲ್ಲಿ ಬಂದಿದ್ವಿ, ಈಗ ವಾಪಸ್ ಹಿಡಿತಾ ಇದ್ದೀವಿ. ಸೂರ್ಯ ಮೋಡದ ಒಳಗಡೆ ಹೋಗ್ಬಿಟ್ಟ, ಇಳಿತಾ ಇದ್ದೀವಿ. ಕತ್ಲಾಗ್ತಾ ಬರ್ತಾ ಇದೆ. ನಾವು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ.
ಅಲ್ಲಿ ಇವಾಗ ಏನು ಬಾನ್ ಫೈರ್ ಏನೋ ಬೆಂಕಿ ಹಾಕ್ತಾರೆ. ನೀರು ಬೇಕಿತ್ತು ಸರ್, ಅಲ್ಲ ನೀರು पहली नजर में ಗೀತಾಂಜಲಿ LKG ಪಾಸಾಗಲಿ LIFE ಎಕ್ಸಾಮಲಿ ನೋವೆಲ್ಲ ಪಾಸಾಗಲಿ. ಒಂದೇನು ಹೇಳಿಲ್ಲ ನೀವು ಮೂಸ. ನಾನಾ ಓಕೆ, ಡಿನ್ನರ್ ಟೈಮ್. ಸೊ ಏನೇನು ಮಾಡಿದ್ದಾರೆ ನೋಡೋಣ. ಬನ್ನಿ. ಅಕ್ಕಿ ರೊಟ್ಟಿ ಮಲ್ನಾಡ್ ಸ್ಪೆಷಲ್, ರೈಸ್ ಇದೆ, ಗೀ ರೈಸು, ವೈಟ್ ರೈಸು, ದಾಲು, ರಸಮ್ಮು, ಆಮೇಲೆ ತಿನ್ನೋಣ. ಪನ್ನೀರ್ ಬುರ್ಜಿ ಇದೆ, ಅವರ ಪ್ರೋಟೀನ್ ಸೋರ್ಸ್. ಬೀಟ್ರೂಟ್ ಪಲ್ಯ. ಏನದು? ಬೀಟ್ರೂಟ್ ಪಲ್ಯ. ಓಕೆ ಓಕೆ. ಮತ್ತು ಬೀನ್ಸ್ ಪಲ್ಯ. ಸೊ ಫಸ್ಟ್ ರೌಂಡ್ ಬ್ಯಾಟಿಂಗ್ ಇದೆ, ಇನ್ನೂ ಇದೆ. ಏನು ಮಾಡಲ್ಲ. ನಾಳೆ ಹೋಗ್ತಾ ಒಂದು ಗಂಟೆ ಆಗುತ್ತದ ಹತ್ತಕ್ಕೆ ಟ್ರೆಕ್ಕಿಂಗ್. ಒಂದು ಗಂಟೆ ಆಗ್ತಲ್ಲ. ಒಂದೂವರೆ. ಮೆಟ್ಲು ಥರ ಇದೆಯಾ? ಹಂಗೆ ಮೆಟ್ಲು ಥರ ಇದೆಯಾ? ಇಲ್ಲ ಅಲ್ಲ. ಹಾಂ, ಮೆಟ್ಲು ಥರ ಇದ್ರೆ ಸ್ವಲ್ಪ ಇದಾಗುತ್ತೆ. ಹೋಗೋಣ ತಾನೆ? ಹೋಗೋಣ. 6 ಕಾಲಿ ಬರ್ತೀವಿ. ಬೇಗ ಹೋದ್ರೆ ಬೇಗ ಒಳ್ಳೇದು. ಬೇಗನೆ ಹೋಗೋಣ, ತೊಂದರೆ ಇಲ್ಲ. ಎಪ್ಸ್ರಿ ನಮಗೆ. ಪ್ಲೇಸಲ್ಲಿ ನಾನು ಬೆಂಕಿ ಹಚ್ತಾ ಇದ್ದೀನಿ. ಬೆಂಕಿ ಹಚ್ಚೋದೇ ನಿನ್ನ ಕೆಲಸ. ಎಲ್ಲ ಬೆಂಕಿಗೂ ತಣ್ಣೀರು ಹಾಕೋದು ನಿನ್ನ ಕೆಲಸ. ಎಕ್ಸಾಕ್ಟ್ಲಿ. ನಾನೊಂಥರ ಬೆಂಕಿ ಥರ. ಇಲ್ಲಿ ರೂಮಿಗೆ ಬೆಂಕಿ ಹಾಕೋ ವ್ಯವಸ್ಥೆ ಇದೆ. ಆಕ್ಚುಲಿ ನಮಗೆ ಅವಶ್ಯಕತೆ ಇರಲಿಲ್ಲ, ಬಟ್ ಅದೇ ದುಡ್ಡು ಕೊಟ್ಟಿದ್ದೀವಲ್ಲ, ಅದಕ್ಕೆ ವೀಲಾಗಿಗೆ ಎಲ್ಲ ರೀಲ್ಸ್ಗೆಲ್ಲ ಚೆನ್ನಾಗಿ ಬರಲಿ ಅಂತ ಮಾಡಿಸ್ತಾ ಇದ್ದೀವಿ. ಮತ್ತೆ ಇದು ಕರೆಂಟು ಅಷ್ಟೇ. ಇಲ್ಲಿ ಮಾರ್ನಿಂಗ್ ಇಂದ ಸಂಜೆವರೆಗೂ ರಾತ್ರಿವರೆಗೂ ಹಂಗೆಲ್ಲ ಫುಲ್ ಇರಲ್ಲ. ಇವರು ಜನರೇಟರ್ ಇಂದ ಮಾತ್ರ ನಮಗೆ ಕರೆಂಟ್ ಕೊಡ್ತಾ ಇದಾರೆ. ಬಿಕಾಸ್ ಇದು ಬೆಟ್ಟದ ಮೇಲಿರೋದ್ರಿಂದ ಅವರಿಗೆ ಕರೆಂಟ್ ಅಭಾವನೆ ಇದೆ. ಸೊ ಇಲ್ಲಿ ಹೆಂಗೆ ಅಂದ್ರೆ ಎಷ್ಟೊತ್ತಿಂದ ಕೊಡ್ತಾರೆ? ಸಾಯಂಕಾಲ 6 ಗಂಟೆಯಿಂದ 10:30 ತನಕ. ಅಷ್ಟೊಂದು ನೀವೆಲ್ಲ ಮೊಬೈಲ್ ಚಾರ್ಜ್ ಎಲ್ಲ ಮಾಡ್ಕೊಂಡು ಮಾಡಬೇಕು. ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಲ್ಲಿ ಸೊಳ್ಳೆ ಇಲ್ಲ. ನಾವು ಸೊಳ್ಳೆ ಇರತ್ತೆ ಅಂತ ಹೆದರ್ಕೊಂಡಿದ್ವಿ. ಇವ್ರು ಹೇಳಿದ್ರು ಸೊಳ್ಳೆ ಇಲ್ಲ ಅಂತ ನಾವು ನಂಬಿರ್ಲಿಲ್ಲ. ಹುಡುಕಿದ್ರೆ ಎಲ್ಲೋ 1-2 ಸಿಗ್ಬೋದು. ನಮಗಂತೂ ಇಲ್ಲಿ ಇದುವರೆಗೂ ಒಂದು ಕಚ್ಚಿಲ್ಲ. ಬಟ್ ನೀವು ಬಂದ ಸೊಳ್ಳೆ ಏನು ಮಾಡಕ್ಕಾಗಲ್ಲ. ಪಾಪ ಎಲ್ಲ ಸೊಳ್ಳೆ ಬರೋದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಚಳಿನೇ ಇದೆ. ಸೊ ಫ್ಯಾನ್ ಅವಶ್ಯಕತೆ ಇಲ್ಲ. ಹೌದು, ಫ್ಯಾನ್ ಏನೋ. ಅಯ್ಯೋ ಫ್ಯಾನ್ ಕರೆಂಟ್ ತೆಗೆದ್ಬಿಟ್ರೆ ಫ್ಯಾನು ಅಂತ ಇಲ್ಲ. ಇಲ್ಲೆಲ್ಲ ತಂಪೆ, ಫುಲ್ಲು ಕಾಡಿನ ಮಧ್ಯೆ ಇರೋದ್ರಿಂದ ತಂಪೆ ಇದೆ. ಈಗ ಆಕ್ಚುಲಿ ನಾವು ಬಂದಿರೋದು ಬೇಸಿಗೆಲ್ಲ ಆದ್ರೂ ನಮಗೆ ವೆದರ್ ಕೂಲ್ ಅನ್ನಿಸ್ತಿದೆ. ಸೊ ನಮ್ಗೇನು ಫ್ಯಾನ್ ಬೇಕಾಗತ್ತೆ ಅಂತ ಏನು ಅನ್ನಿಸ್ತಿಲ್ಲ. ಅದೇಪ್ಪ, ನೀವುಗಳು ಬಂದಾಗ ಏನೋ ಉಲ್ಟಾ ಹೊಡೆದಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ನಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು, ಸಖತ್ ಮಜಾ ಮಾಡಿದ್ವಿ. ಬಟ್ ಯಾರ್ಯಾರು ಬಂದಿಲ್ವೋ ಈ ತರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಒಂದ್ಸತಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ.
ನೀವು ಇಲ್ಲೂ ಕಾಡಲ್ಲೂ ಬಂದ್ಬಿಟ್ಟು 5 ಸ್ಟಾರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಅದು ಸಿಗಲ್ಲ. ಅದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಂಡೆ ಹೌದು. ಸೊ ಗುಡ್. ಬಟ್ ಇರೋದ್ರಲ್ಲಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ನೀಟಾಗಿದೆ, ರೂಮ್ಸ್ ಎಲ್ಲ ನೀಟಾಗಿದೆ, ಅಡಿಗೆ ಸೂಪರ್ ಆಗಿದೆ. ಮಾರ್ನಿಂಗು. ಈಗ ಸನ್ರೈಸ್ ಅಲ್ಲ, ಟ್ರಕ್ಕಿಗೆ ಟ್ರಕ್ಕಿಗೆ ಹೋಗ್ತಿದ್ದೀವಿ. ಸನ್ರೈಸ್ ಆಗೋಗಿರುತ್ತೆ ನಾವು ಹೋಗೋಷ್ಟೊತ್ತಿಗೆ. ಇವಾಗ ಹಕ್ಕಿ ಸೌಂಡ್ ಕೇಳಿಸ್ತಾ ಇರ್ಬೇಕು ನೋಡಿ. ಒಳ್ಳೆ ಅನುಭವ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಕ್ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೈಟು ಒಂದು ಹುಳನೂ ಒಳಗೆ ಬಂದಿಲ್ಲ ಅನ್ಸುತ್ತೆ. ಹ್ಞೂಪ್ಪ, ಒಳ್ಳೆ ಇಲ್ಲ, ಹುಳ ಇಲ್ಲ, ಆಶ್ಚರ್ಯ, ನಿಜವಲ್ಲ ಆಶ್ಚರ್ಯ. ಸೊ ಈಗ ಪಾಪ ಬೆಳಗ್ಗೆ ಕಾಫಿ ಇಲ್ಲೇ ನಮ್ಮ ರೂಮಿಗೆ ತಗೊಂಡ್ಬಂದಿದ್ದಾರೆ. ಕಾಫಿ ಕುಡಿದು ಒಂದಿಷ್ಟು ಹಣ್ಣು ತೊಗೊಂಡು, ಯಾವ ಹಣ್ಣದು, ಮಸ್ಕ್ ಮಿಲನ್ನ ಕಟ್ ಮಾಡ್ಕೊಂಡಿದ್ವಿ, ಅಂದರೆ ಸೇಫರ್ ಸೈಡಿಗೆ ಹಸುವಾದರೆ ಅಂತ. ಐ ಥಿಂಕ್ ಟ್ರೆಕ್ಕು ನಾವು ಯೋಚನೆ ಮಾಡ್ತಾಯಿದ್ದೀವಿ. ತುಂಬ ಡಿಫಿಕಲ್ಟ್ ಇದ್ದರೆ ಮಾಡಲ್ಲ, ಯಾಕಂದರೆ ನಾವು ಹಾಗೆ ಬೈಕಲ್ಲಿ ವಾಪಸ್ ಹೋಗಬೇಕು. ನೋಡ್ತೀವಿ ಎಷ್ಟಾಗತ್ತೋ ಅಷ್ಟು ಮಾಡ್ಕೊಂಡು ವಾಪಸ್ ಬರೋದು ಅಂತ. ಇನ್ ಕೇಸ್ ಏನೂ ಸುಸ್ತಾಗ್ತಿಲ್ಲ, ಕಾಲು ನೋವು ಆಗ್ತಿಲ್ಲ ಅಂದರೆ ಫುಲ್ ಹೋಗಿ ಫುಲ್ ಬರ್ತೀವಿ ಅಷ್ಟೇ. ಬಟ್ ಸ್ಟೀಪ್ ಇದೆ ತುಂಬ, ನೋಡಿದ್ರೇ ಗೊತ್ತಾಗ್ತಿದೆ. ಸೊ ಅದಕ್ಕಷ್ಟೇ ಯೋಚನೆ ಮಾಡ್ತಿದ್ದೀವಿ, ಗಾಡಿ ಹೊಡಿಬೇಕಲ್ಲ ವಾಪಸ್. ಇವಾಗ ತಾನೇ ಸಿಟ್ ಮಾಡ್ಕೊಂಡ್ರೆ ಸೌಜನ್ಯ ಮುಖ ನೋಡಿ. ಹಾಯ್ ಸೌಜನ್ಯ, ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಸೊ ನಾವೀಗ ಅಲ್ಲಿಗೆ ಹೋಗ್ಬೇಕು. ದೇವರೇ ಕಾಪಾಡ್ಬೇಕು ನಮ್ಮನ್ನ. ಪ್ರತಿ ಸಲ ಏನೋ ಶಟ್ಕೊಂಡು ಹೋಗ್ಬಿಡ್ತೀವಿ, ಹೋಗ್ತಾ ಹಿಂಗೆ ಆಗ್ಬಿಟ್ಟಿರುತ್ತೆ. ನೋಡೋಣ ಎಷ್ಟು ಹತ್ತೀವಿ ಅಂತ. ನಮ್ಮನ್ನು ಗೈಡ್ ಮಾಡ್ಕೊಂಡು ಹೋಗ್ತಾರೋ ಆ್ಯಂಟನಿ ಸಹ ನೋಡ್ಬೋದು. ಒಂದು ಕೋ ಹಿಡ್ಕೊಂಡು ಆರಾಮ ಹತ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಆಗಲೇ ಪಿಕ್ಚರ್ ಬಿಟ್ಟಿದೆ. ಏನು ಮೇಡಮ್ ಆಗ್ತಾ ಇದೆಯಾ? ಇನ್ನು ಸ್ಟಾರ್ಟ್ ಮಾಡೋದಷ್ಟೇ, ಫುಲ್ ಸುಸ್ತಾಗ್ತಿದೆ. ನನಗೆ ಹೋಲಿಸಿದ್ರೆ ಇವಳು ಬೆಸ್ಟು. ನಾನು ಆಗಲೇ ನಿಮಗೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ನನಗೂ ಆಗ್ತದೆ ಆ್ಯಕ್ಚುಲಿ ಸುಮ್ಮನೆ ಬಿಲ್ಡಪ್ ಕೊಟ್ಟೆ, ಅವಳಿಗೂ ಸುಸ್ತಾಗ್ತದೆ, ಮತ್ತು ಆಮೇಲೆ ಬಿಲ್ಡಪ್ ಕೊಟ್ಟಿಲ್ಲ ಅಂತ ಬೈತಾಳೆ ಅಂತ. ಸಂಜೆ ಹೋಗಿದ್ದು ಆ ಸ್ಪಾಟ್, ಇವಾಗ ಹೋಗ್ತಾ ಇರೋದು ಈ ಸ್ಪಾಟ್. ಆ್ಯಕ್ಚುಲಿ ಪೋಸ್ ಕೊಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಅಲ್ಲ, ಸುಸ್ತಾಗಿದೆ, ರೆಸ್ಟ್ ತೊಗೊತಾ ಇದ್ದೀನಿ ಅಷ್ಟೇ. ಶ್ರವಣ್ ಮುಗೀತು ಅಂದ್ಕೊಂಡ್ರೆ ಇವಾಗ ಇನ್ನೊಂದು ಬೆಟ್ಟ. ಓ ಮೈ ಗಾಡ್, ಯಸ್, ಪೀಕ್ ಮುಟ್ಟಿದ್ವಿ. ಅಂತೂ ಆಗಲ್ಲ ಮಾಡಲ್ಲ ಅಂದ್ಕೊಂಡು ವಾವ್, ತುಂಬ ಚೆನ್ನಾಗಿದೆ. ಅಂತೂ ಹತ್ತಲ್ಲ ಅಂತ ಅಂದ್ಕೊಂಡು ಹತ್ತೇ ಬಿಟ್ವಿ. ಸೊ ಇವಾಗ ನೋಡ್ಬೋದು ಪೀಕು. ಈ ಕಡೆ ಮಂಗಳೂರು, ನಮಗೆ ಕರ್ಕೊಂಡ್ಬಂದಂಥ ಆ್ಯಂಟನಿ ಸಾರು. ಇದು ನಾವು ನಡೆದು ಬಂದಂತಹ ದಾರಿ.
ಲೈಫ್ ಲೆಸನ್ ನಡೀತಿರುವಾಗ ಬಿಟ್ಬಿಡ್ಬೇಕು ಅನ್ಸುತ್ತೆ, ಕ್ವಿಟ್ ಮಾಡಬೇಕು ಅನ್ಸುತ್ತೆ. ಬಟ್ ಎಂಡ್ ರಿಸಲ್ಟ್ ಯಾವತ್ತೂ ಇಷ್ಟು ಚೆನ್ನಾಗಿರುತ್ತೆ. ಐ ಮೀನ್ ಇವಳಲ್ಲ, ಈ ಥರ. ಅಲ್ಲಿ ತನಕ ನಡ್ಕೊಂಡು ಹೋಗೋಣ ಬನ್ನಿ. ಓಕೆ, ಬೆಟ್ಟದ ತುದಿಯಲ್ಲಿ ಮಸ್ಕ್ ಮಿಲನ್ ತಿಂತಾ ಇದ್ದೀವಿ, ಕರ್ಬೂಜ ಹಣ್ಣು. ಯಾ, ನಮಗೆ ಸುಸ್ತಾಗಿ ಹಸುವಾಗತ್ತೆ ಅಂದ್ಕೊಂಬಿಟ್ಟು ಪಾಪ ಹೇಳಿದ್ವಿ. ಏನಂದರೆ ಬಿಸ್ಕೆಟು ಮೈದಾ ಎಲ್ಲ ತಿನ್ನಬಾರ್ದು. ಸೊ ಹೆಲ್ತಿ ಫುಡ್ ತಿನ್ನಬೇಕು. ಆ್ಯಕ್ಚುಲಿ ಏನಾದರೂ ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಹಣ್ಣು ತರಿಸಿದ್ದು ನಾವು. ಅಲ್ಲಂದರೆ ಬಿಸ್ಕೆಟು, ಶೇಂಗಾ ಬೀಜ ಇಂಥವೇ ಇರೋದು. ಇನ್ನೊಂದು ವಿಷಯ ಏನಂದರೆ ನಾವು ಈ ವರ್ಷ ಟ್ರೆಕ್ ಅಂದರೆ ವರ್ಷ ಅಲ್ಲ ಏನು ಚಳಿಗಾಲ ಶುರು ಆಗೋ ತನಕ ಟ್ರೆಕ್ಕೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಬಿಸಿಲು ನನಗೂ ಆಗೋಲ್ಲ, ಇವಳಿಗಂತೂ ಮೊದಲೇ ಆಗೋಲ್ಲ. ಬಟ್ ಆದರೂ ಶೂಟ್ ಮಾಡೇ ಬಿಟ್ರು ಟ್ರೆಕ್ಕಿಂಗು. ಇದು ಅನ್ಎಕ್ಸ್ಪೆಕ್ಟೆಡು, ಅನ್ಪ್ಲಾನ್ಡು. ನನ್ನ ಸಾಯಂಕಾಲ ಒಂದು ಸಣ್ಣ ಇವಾಗ ಬೆಳಿಗ್ಗೆದು ನೋಡೋಕ್ಕೆ ಕಷ್ಟ ಅನಿಸ್ತಿತ್ತು. ಅಂದರೆ ತುಂಬ ಸ್ಟೀಪ್ ಇದೆ, ಬಟ್ ಅಷ್ಟೊಂದೇನು ಸುಸ್ತಾಗಲಿಲ್ಲ. ಯಾಕೆ ಅಂದರೆ ನಾವು ತುಂಬ ನಿಧಾನಕ್ಕೆ ಹತ್ಕೊಂಡ್ಬಂದ್ವಿ. ಸೊ ಎನರ್ಜಿ ಸಸ್ಟೇನ್ ಆಯಿತು. ಅದೊಂದು ಟಿಪ್ಸ್ ಆ್ಯಕ್ಚುಲಿ. ತುಂಬ ಅರ್ಜೆಂಟಾಗಿ ಓಡೋಗ್ಬಿಡ್ತಾರೆ, ಹೋಗ್ಬಾರ್ದು. ಟ್ರೆಕ್ಕಿಂಗಲ್ಲಿ ನಿಧಾನಕ್ಕೆ ಹೋಗಬೇಕು. ಆವಾಗ ಸ್ವಲ್ಪ ನಿಧಾನಕ್ಕೆ ಅಂದರೆ ಕಂಟಿನ್ಯೂಸಾಗಿ ಎನರ್ಜಿ ಇರುತ್ತೆ. ನೀವು ಓಡ್ಕೊಂಡು ಹೋಗ್ಬಿಟ್ರೆ ಅರ್ಧಕ್ಕೆ ಅಂತೀರ. ಏನು ಮ್ಯಾಕ್ಸಿಮಮ್ ಅಂದರೆ ಒಂದು 3 to 4 ಬ್ರೇಕ್ಸ್, ಅದು 2 minutes ತೊಗೊಂಡಿದ್ದೀವಿ ಅಷ್ಟೇ. ಹೌದು. ಗುಡ್ ಚೆನ್ನಾಗಿದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಒಂಥರ ಪ್ರೈವೇಟ್ ಟ್ರೆಕ್ಕಿಂಗ್. ನಾವು ಇಬ್ಬರೇ ಇರೋದು, ನಮ್ಮ ಗೈಡು ಅಷ್ಟೇ. ಕ್ಲೋಸ್ ಮಾಡ್ಕೋದನ್ನು. ಈ ಬೆಟ್ಟದಲ್ಲಿ ನಾವಿಬ್ಬರೇ ಇರೋದು. ಏನೇ ಅವು ನಮ್ಮ ಗೈಡ್ ಬಿಟ್ರೆ ಪ್ರೈವೇಟ್ ಟ್ರೆಕ್ಕಿಂಗ್, ಪ್ರೈವೇಟ್ ಬೀಚ್ ರಿಸಾರ್ಟ್ ಎಲ್ಲ ಕೇಳಿದ್ವಿ. ಪ್ರೈವೇಟ್ ಟ್ರೆಕ್ಕಿಂಗ್ ರಿಸಾರ್ಟ್ ಅಲ್ಲಿ ತನಕ ಹೋಗ್ಬೋದು. ಇವಾಗ ಇಳಿಬೇಕು. ನಿಜವಾದ ಪಿಕ್ಚರ್ ಇವಾಗ ಶುರು. ತುಂಬ ಸ್ಟೀಪ್ ಇದೆ. ಆ್ಯಕ್ಚುಲಿ ಎಲ್ಲರೂ ಹತ್ತೋದು ಕಷ್ಟ ಅಂತಾರೆ, ಇಳಿಯೋದು ಕಷ್ಟನೇ ಅಲ್ವೇನಾ? ಹುಷಾರು, ಬ್ಯಾಲೆನ್ಸ್ ಮಾಡ್ಕೊಂಡು ಇಳಿ. ಮಾತಾಡೋಕ್ಕೆ ವೀಲಾಗ್ ಮಾಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಹಂಗೆ ವೀಲಾಗ್ ಮಾಡಲು ಹೋದ ಹುಡುಗಿ ಜಾರಿ ಬಿದ್ದಳು ಅಂತ ಆಗೋದು ಬೇಡ. ನೋಡಿ ಮೇಡಮ್ ಹೆಂಗೆ ಇಳಿತವ್ರೆ. ಮಾಡು. ಸೊ ನಮಗೆ ವಾಟರ್ ಮೆಲನಿಗೆ ಫೈಬರ್ ಕಂಟೆಂಟ್ ದನ ಥರ ತಿಂದ್ಬಿಟ್ಟು ನೆಕ್ಸ್ಟ್ ಮಸಾಲ ಇಡ್ಲಿ ಇದೆ. ಶಾವಿಗೆ. ಡೋಂಟ್ ಬಿ ಸೋ ಕ್ವಿಕ್. ಹಾಂ, ವಡೆ ಬೇಕಾ? ಆ್ಯಸ್ ಯೂಶುವಲ್ ಚಟ್ನಿ. ಜಾಮು ಇದೆ, ನಾವು ತಿನ್ನಲ್ಲ. ಬಫೆ ಥರ ನಾವು ಬರೀ ಒಂದೇ ಐಟಮ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಮಾಡಿದಾರೆ. ಮಸಾಲೆ ಇಡ್ಲಿ, ಶಾವಿಗೆ, ಉದ್ದಿನ ವಡೆ, ಸಾರಿ ಕಡಲೆಬೇಳೆ ವಡೆ. ಸುಮ್ಮನೆ ತಿನ್ನೋದು ಏನು ಅಂತ ಗೊತ್ತಿರಲ್ಲ. ಇವಳು ನಾರ್ಮಲಿ ಬ್ರೆಡ್ ಇಷ್ಟಪಡಲ್ಲ, ಬಟ್ ಈ ಥರ ಬಫೆ ಇದ್ದಾಗ ದುಡ್ಡು ಖರ್ಚಾಗತ್ತೆ, ದುಡ್ಡು ವೇಸ್ಟ್ ಆಗುತ್ತೆ ಅಂತ ಒಂದು ಬ್ರೆಡ್ ಹೇಳ್ತಾಳೆ. ಇಂಥವ್ರಿಂದನೇ ಬ್ರೆಡ್ ಆ್ಯಂಡ್ ಜಾಮ್ ತಿಂತೀನಿ. ಇಂಥವ್ರಿಂದನೇ ಇಂಡಿಯನ್ಸಿಗೆ ಕೆಟ್ಟ ಹೆಸರು. ಮುಚ್ಕೊಳ್ಳೋ ಸಾಕು. ಬ್ರೆಡ್ ಟೋಸ್ಟು, ಬ್ರೆಡ್ ಆ್ಯಂಡ್ ಜಾಮ್ ನಾನು ಯಾವಾಗಲೂ ತಿಂತೀನಿ. ದುಡ್ಡು ಕೊಟ್ಟಿರ್ತೀವಲ್ಲ, ಡೌ ಮಾಡ್ತಾ ಇದ್ದಾನೆ. ದುಡ್ಡು ಕೊಟ್ಟಿರ್ತೀವಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳೋದಳು. ಜಗತ್ತಿನಲ್ಲಿ ಫಿಲ್ಟರ್ ಕಾಫಿ ಇಟ್ಬಿಟ್ರೆ ಸಾಕು. ಸಮಯ 10:15 ನಮಗೆ ಜೀಪಿಂದ ಡ್ರಾಪ್ ಮಾಡಿದ್ರು ನಮ್ಮ ಬೈಕ್ ಇರೋ ಲೊಕೇಶನಿಗೆ. ಈಗ ನಮ್ಮ ಗೆಳೆಯನ ಹತ್ಕೊಂಡು ಹೋಗ್ತಾ ಇರೋದು ಬೆಂಗಳೂರಿಗೆ. ನಾಳೆಯಿಂದ ಮತ್ತದೇ ಜಂಜಾಟ, ಸಂಸಾರದ ತಾಪತ್ರಯಗಳು, ಗಾಡಿ ಬಾಡಿಗಳು. ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.